ಹಲೋ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಬರಹ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಬಿದಿಗೆ ಚಂದ್ರಮ ಡೊಂಕು ಭಾಗ 4. ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ, ಗುಣದಲ್ಲಿ, ರೂಪದಲ್ಲಿ, ಯೋಗ್ಯತೆಯಲ್ಲಿ ಅವನ ಸಮಾನ ಯಾರೂ ಇರಲಿಲ್ಲ. ವಸಂತ ಹುಟ್ಟಿದ ಮೇಲಂತೂ ಸೀತಾಬಾಯಿಯವರನ್ನು ಹಿಡಿದು ನಿಲ್ಲಿಸುವವರೇ ಇರಲಿಲ್ಲ. ಅವರಿಗೆ ಯಾವುದಕ್ಕೆ ಕಡಿಮೆ? ಕೈ ತುಂಬ ಸಂಬಳ ತರುವ ದೇವರಂಥ ಗಂಡ, ಬಂಗಾರದಂಥ 3 ಹೆಣ್ಣು ಮಕ್ಕಳು, ಮುತ್ತಿನಂಥ ಒಬ್ಬ ಮಗ. ಸೀತಾಬಾಯಿಯವರ ಸೌಭಾಗ್ಯಕ್ಕೆ ಜನತೆಯ ದೃಷ್ಟಿ ತಗುಲಿರಬಹುದು, ಅಥವಾ ದೇವರ ಮನಕ್ಕೆ ಅದು ಬಾರದೇ ಇರಬಹುದು. ಅವರ ಭವ್ಯವಾದ ಬಾಳುವೆಗೆ ಅಥವಾ ಅವರ ಮಿತಿಮೀರಿದ ತೃಪ್ತಿಗೆ ಒಂದು ಊನ ತಂದು ಕೂರಿಸಿದ. 4-5 ವರ್ಷಗಳ ಕಾಲ ಅವರ ಜೀವವನ್ನು ಹಣ್ಣು ಮಾಡಿ ಹಾಕಿತ್ತು ವಸಂತನ ಪ್ರಕರಣ. ಇದೀಗ ಮನಸ್ಸು ಸುಮಾರಾದ ಸ್ಥಿಮಿತಕ್ಕೆ ಬರುತ್ತಿದೆ. ಮನೆಯಲ್ಲಿ ಕಾರಿದ್ದರೂ ಆ ದಂಪತಿಗಳು ಎಲ್ಲಿಗೂ ಹೋಗುವುದನ್ನು ಬಿಟ್ಟಿದ್ದರು. ಆದರೆ ಈಗ ತಂಗಿ ರುಕ್ಮಿಣಿಬಾಯಿ ಏನು ಮಾಡಿದರೂ ಬಿಡದೆ ಅಳುತ್ತಾ ಕುಳಿತಿದ್ದರಿಂದ ಬರಲೇಬೇಕಾಯಿತು. ತಮ್ಮ ಮನೋವ್ಯತೆಯನ್ನು ಅತಿಯಾಗಿ ಹೊರಗೆ ತೋರಿಸಿಕೊಳ್ಳುವುದು ಅವರ ಜಾಯಮಾನಕ್ಕೆ ಬಂದದ್ದಲ್ಲ. ಹಸೆಯ ಮೇಲೆ ಕುಳಿತ ವಧುವರರನ್ನು ಕಂಡಾಗ ಬಿಂದೂರಾಯರ ಗಂಡೆದೆಯು ಕೆಲವುಗಳಿಗೆ ನೋವನ್ನು ಅನುಭವಿಸಿತು. ಮತ್ತೆ 2ನೆಯ ದಿನವೇ ಬಿಂದೂರಾಯ ದಂಪತಿಗಳು ತಂಗಿಯ ಉಪಚಾರ ಸ್ವೀಕರಿಸಿ ಊರಿಗೆ ಹೊರಟರು. ಅಪರೂಪಕ್ಕೆ ತನ್ನ ಮನೆಗೆ ಅಣ್ಣ ಅತ್ತಿಗೆ ಬಂದು ಹೋದದ್ದು ರುಕ್ಮಿಣಿಬಾಯಿಗೆ ಬಹಳ ಸಂತೋಷವಾಗಿತ್ತು. ಮದುವೆ ಕಳೆದು 15 ದಿನಗಳ ನಂತರ ಆಕಸ್ಮಿಕವಾಗಿ ಸೀತಾಬಾಯಿಯವರ ಪತ್ರ ನೋಡಿ ರುಕ್ಮಿಣಿಬಾಯಿಗೆ ವಿಸ್ಮಯವಾಯಿತು. ಮತ್ತೆ 1 ವಾರದಲ್ಲಿ ಸೀತಾಬಾಯಿಯವರು ಬರುವವರಿದ್ದರು. ಬರುವ ಕಾರಣವನ್ನು ಮಾತ್ರ ಅವರು ತಿಳಿಸಿರಲಿಲ್ಲ. ರುಕ್ಮಿಣಿಬಾಯಿಗೆ ಇದರ ಅರ್ಥವೇ ಆಗದೆ ಚಡಪಡಿಸಿದಳು. ಬಂದ ಮೇಲೆ ತಾನೇ ತಿಳಿತದಲ್ಲ, ಯಾಕೆ ಒದ್ದಾಡ್ತಿ ಎಂಬ ಒಂದೇ ಮಾತಿನ ಸಮಾಧಾನ ಹೇಳಿದರು ಆಕೆಯ ಗಂಡ. ಮೊಮ್ಮಗಳು ಮತ್ತು ಡ್ರೈವರ್ ಇಬ್ಬರೇ ಸೀತಾಬಾಯಿಯ ಜೊತೆಗೆ ಬಂದವರು. ಎಲ್ಲ ಬಗೆಯ ಕ್ಷೇಮ ಕುಶಲ ನಡೆದರೂ ರುಕ್ಮಿಣಿಬಾಯಿಯ ಗಂಡ ಮನೆ ಬಿಟ್ಟು ಹೋಗುವವರೆಗೂ ಸೀತಾಬಾಯಿ ಬಾಯಿ ಬಿಡಲಿಲ್ಲ. ಆತ ಆಫೀಸಿಗೆ ಹೋದರೂ, ಮಕ್ಕಳು ಸ್ಕೂಲುಗಳಿಗೆ ಹೋದರೂ, ಅತ್ತಿಗೆ ನಾದಿನಿಯರು ಆರಾಮವಾಗಿ ಕುಳಿತ ಮೇಲೆ ರುಕ್ಮಿಣಿಬಾಯಿ ಕುತೂಹಲ ತಡೆಯಲಾರದೆ ಕೇಳಿಬಿಟ್ಟರು. ಇದೇನು ವೈನಿ, ಇದ್ದಕ್ಕಿದ್ದಂತೆ ಬಂದು ಬಿಟ್ರಿ? ನೀವು ಸುಮ್ಮನೆ ಬರುವವರಂತೂ ಅಲ್ಲ. ಸೀತಾಬಾಯಿಯವರು ಆತುರ ಪಡದೆ ಅಂದರು. ನಿನ್ನಿಂದ ಒಂದು ಕೆಲಸ ಆಗಬೇಕವ್ವ ರುಕ್ಮಿಣಿ, ಅದಕ್ಕೆ ಬಂದೆ. ರುಕ್ಮಿಣಿಬಾಯಿ ಕಣ್ಣರಳಿಸಿ ಅತ್ತಿಗೆಯ ಮುಖ ನೋಡಿದರು. ಸೀತಾಬಾಯಿ ನಗಲಿಲ್ಲ, ಗಂಭೀರವಾಗಿಯೇ ಅಂದರು. ಹೌದವ್ವ ರುಕ್ಮಿಣಿ, ನಿನ್ನಿಂದ ಒಂದು ಕೆಲಸ ಆಗೋದದೆ, ಪ್ರಯತ್ನ ಮಾಡಿ ನೋಡು, ಮುಂದಿನದು ದೈವ ಇಚ್ಛ. ರುಕ್ಮಿಣಿಬಾಯಿ ನಿಧಾನವಾಗಿ ಅಂದರು. ಏನಿದ್ದರೂ ಸ್ಪಷ್ಟ ಹೇಳಿ ವೈನಿ, ನನಗೊಂದೂ ತಿಳಿದು. ವಜ್ರದ ಓಲೆ, ಮೂಗುಬಟ್ಟು, ಅರಿಶಿನ ಕುಂಕುಮಗಳಿಂದ ಶೋಭಿಸಿ ಬೆಳಗುತ್ತಿದ್ದ ಸೀತಾಬಾಯಿಯವರ ಪ್ರೌಢ ಕಳೆಯ ಮುಖವು ಒಂದು ಗಳಿಗೆ ಕಾಂತಿಹೀನವಾಯಿತು. ಹಗುರವಾಗಿ ನಿಟ್ಟುಸಿರು ತಡೆದು ಅವರಂದರು. ನಮ್ಮ ವಸಂತನಿಗೊಂದು ಮದುವೆ ಮಾಡಬೇಡವೇನೇ ರುಕ್ಮಿಣಿ? ತನ್ನ ದರ್ಪದ ಹತ್ತಿಗೆ ಇಷ್ಟು ಹಣ್ಣಾಗಿದ್ದಾರೆಯೇ ಎಂದು ಆಶ್ಚರ್ಯವಾಯಿತು ರುಕ್ಮಿಣಿಬಾಯಿಗೆ. ಮತ್ತು ವಸಂತನಿಗೆ ಮದುವೆ ಮಾಡಬೇಕೆಂಬ ಯೋಚನೆ ಈ 4-5 ವರ್ಷಗಳ ನಂತರ ಈಗ ತಟ್ಟನೆ ಏಕೆ ಬಂದಿತೆಂಬುದು ಆಕೆಗಂತೂ ಹೊಳೆಯಲಿಲ್ಲ. ಕೆಲವು ಗಳಿಗೆ ಯೋಚಿಸಿದ ನಂತರ ಈಗನಿಸಿತು, ತನ್ನ ಮಗಳ ಮದುವೆಯಲ್ಲಿ ಮದುಮಕ್ಕಳ ಹಸೆಯ ಮೇಲೆ ಕುಳಿತು ನಲಿಯುವುದನ್ನು ನೋಡಿರಲಿಲ್ಲವೇ? ಏನೇ ಆದರೂ ಎತ್ತ ಕರಳು ಇದ್ದ ಒಬ್ಬನೇ ಗಂಡ ಮಗನಿಗೆ ಮದುವೆ ಮಾಡಬೇಕೆಂಬುದು ತಂದೆ ತಾಯಿಯರಿಗೆ ಸಹಜವಾಗಿ ಇರುವ ಆಸೆ. ನಿಜವಾಗಿ ವಸಂತನ ಸ್ಥಿತಿ ಸರಿಯಾಗಿದ್ದರೆ ಅವನಿಗೆ ಎಂತಹ ಹೆಣ್ಣು ಬರುತ್ತಿತ್ತೋ, ಎಷ್ಟು ವರದಕ್ಷಿಣೆ ಕೊಡುತ್ತಿದ್ದರೋ, ಎಷ್ಟು ವೈಭವದಿಂದ ಮದುವೆಯಾಗುತ್ತಿತ್ತೋ. ಅತ್ತಿಗೆಯ ಸ್ಥಿತಿ ಅರಿತು ರುಕ್ಮಿಣಿಬಾಯಿಯ ಕಣ್ಣುಗಳು ತುಂಬಿ ಬಂದವು. ಆಕೆ ಗದ್ಗದಿತಳಾಗಿ ಅಂದರು. ಹೌದು ವೈನಿ, ಹೆಂಗಾದರೂ ಗಂಡು ಮಗ, ಮದುವೆ ಮಾಡಲೇಬೇಕು. ಆದರೆ ಹೆಂಗೆ ಮಾಡ್ತೀರಿ ವೈನಿ? ಈ ಮಾತು ಹೇಳುತ್ತಿರುವಾಗ ರುಕ್ಮಿಣಿಬಾಯಿಗೆ ಮತ್ತೊಂದು ಯೋಚನೆಯೂ ಮನದಲ್ಲಿ ಸುಳಿಯುತ್ತಿತ್ತು. ತನ್ನ ಮಗಳ ಮದುವೆಗೆ ಬಂದಾಗ ಯಾವುದಾದ್ರೂ ಕನ್ಯೆ ಅತ್ತಿಗೆಯ ಕಣ್ಣಿಗೆ ಬಿದ್ದಿರಬಹುದು. ಮದುವೆಯ ಮನೆಗೆ 100 ಹುಡುಗಿಯರು ಬಂದಿದ್ದರು. ಅದರಲ್ಲಿಯೂ ನಾನಾ ಬಗೆಯ ಹುಡುಗಿಯರಿದ್ದರು. ತನ್ನ ಮಗಳ ಗೆಳತಿಯರದು ಒಂದು ಹಿಂಡೇ ಇತ್ತು. ಗದ್ದಲದಲ್ಲಿ ತಾನೇ ಯಾರನ್ನು ಗಮನಿಸಲು ಸಾಧ್ಯವಾಗಲಿಲ್ಲ. ಬಂದದ್ದರಲ್ಲಿ 3/4 ಭಾಗವೆಲ್ಲ ಶ್ರೀಮಂತರ ಮನೆಯ ಹೆಣ್ಣು ಮಕ್ಕಳೇ. ಒಬ್ಬರಿಗಿಂತ ಒಬ್ಬರು ಚೆಲುವೆಯರು.
ಆದರೆ ಅವರಲ್ಲಿ ಯಾರೂ ತನ್ನ ಮಗನನ್ನು ಒಪ್ಪುವುದಿಲ್ಲವೆಂದು ತನ್ನ ಅತ್ತಿಗೆಗೆ ತಿಳಿಯಲಿಲ್ಲವೇ? ವಿದ್ಯೆ ರೂಪುಗಳಲ್ಲಿ ಚೆನ್ನಾಗಿರುವ ಹೆಣ್ಣು ಮಕ್ಕಳನ್ನು ಯಾವ ತಂದೆ ತಾಯಿ ತಾನೇ ವಸಂತನಂತವನಿಗೆ ಕೊಟ್ಟಾರು? ಈಗಿನ ಹೆಣ್ಣು ಮಕ್ಕಳು ಒಡವೆ ವಸ್ತ್ರ ಐಶ್ವರ್ಯ ಒಂದೂ ನೋಡುವವರಲ್ಲ, ಗಂಡನ ವಿದ್ಯೆ ರೂಪು ನೋಡುವವರು. ವಸಂತನದು ಎಂತಹ ರೂಪು, ತನ್ನ ಅಣ್ಣನದೇ ಪಡಿಯಚ್ಚು, ಏನು ಬಣ್ಣ, ಎಂತಹ ನಿಲುವು. ಅವನು ಮೊದಲ ಬಾರಿಗೆ ವಿಮಾನ ಏರುವಾಗ ತಮ್ಮೆಲ್ಲರಿಗೂ ನಮಸ್ಕರಿಸಿ ಧೀರನಾಗೆ ನಗುತ್ತಾ ಹೊರಟಿದ್ದ. ಅವನ ಬಗ್ಗೆ ಎಂತಹ ಭರವಸೆ ಕನಸು ಕಂಡಿದ್ದೆವು ನಾವೆಲ್ಲ. ಆಗ ನಾಮುಂದು ತಾಮುಂದು ಎಂದು ಬಾಚಿ ಬಂದ ಹೆಣ್ಣುಗಳೆಲ್ಲ ಮತ್ತೆ 2 ವರ್ಷಗಳಲ್ಲಿ ಮಂಜಿನಂತೆ ಕರಗಿ ಸರಿದು ಹೋಗಿದ್ದವು. ಆಗಲೇ ಮದುವೆ ಮಾಡಿದ್ದರೆ ಎಷ್ಟು ಚೆನ್ನಾಗಿತ್ತು, ಕಟ್ಟಿಕೊಂಡವಳು ಬಿಟ್ಟೇನೂ ಹೋಗುತ್ತಿರಲಿಲ್ಲ. ಈಗ ಆ ಮನ್ಮಥನಂಥ ಹುಡುಗ ಊನವಾಗಿ ಕುಳಿತ ಮೇಲೆ ಮದುವೆಯ ಯೋಚನೆ ಮಾಡುತ್ತಿದ್ದಾರಲ್ಲ. ರುಕ್ಮಿಣಿ, ನೀನು ಒಂದಿಷ್ಟು ಮನಸ್ಸು ಮಾಡಿದರೆ ಆದೀತೋ ಏನೋ ಈ ಕೆಲಸ. ರುಕ್ಮಿಣಿ ಬಾಯಿ ಕಣ್ಣೀರು ತಂದರು. ವೈನಿ, ನಮ್ಮ ವಸಂತನಿಗೊಂದು ಲಗ್ನ ಆಗೋದಾದರೆ ನಾನು ಏನು ಬೇಕಾದರೂ ಮಾಡಿಯಾನು, ಹೇಳಿರಲ್ಲ ಮತ್ತೆ. ಸೀತಾಬಾಯಿಯವರು ಅತ್ತಿತ್ತ ನೋಡಿದರು. ಯಾರೂ ಇಲ್ಲ ಮನೆಯಲ್ಲಿ. ಬಿಡಿಬಿಡಿಯಾಗಿ ಅಂದರು, ನಿನ್ನ ಮಗಳ ಮದುವೆಯಲ್ಲಿ ಒಂದು ಹುಡುಗಿ ಓಡಾಡ್ತಿತ್ತಲ್ಲ, ಅದನ್ನು ವಿಚಾರಿಸ್ತೀಯೇನು ನೀನು? ಒಂದು ಗಳಿಗೆ ಕಣ್ಣು ತೇಳಿಸಿದರು ರುಕ್ಮಿಣಿ ಬಾಯಿ. ಆಕೆಗೆ ಆ ಗಳಿಗೆಗೆ ಬೃಂದಾಳ ನೆನಪು ಬಂದರು. ಅಂಥ ದರಿದ್ರರ ಮನೆಯ ಹೆಣ್ಣನ್ನು ತನ್ನ ಹತ್ತಿಗೆ ಮಾಡಿಕೊಂಡಾರೆ ಎಂಬ ಯೋಚನೆ ಬಂದಿತು. ಆದರೆ ಅದನ್ನು ತೋರಗೊಡದೆ ನೆನಪಿಸಿಕೊಳ್ಳುವಂತೆ ಅಂದರು. ನಮ್ಮನೆ ಮದುವೆಯಲ್ಲಿ 108 ಹೆಣ್ಣು ಮಕ್ಕಳು ಓಡಾಡಿದ್ದರು. ಅವರ ಹೆಸರು ಸಹ ನನಗೆ ನೆಪ್ಪಿಲ್ಲ. ಏನಾದರೂ ಒಂದು ಗುರುತು ಹೇಳಿದರೆ ಗೊತ್ತಾದೀತ್ರವ್ವ. ಉದ್ದನೆ ಜಡೆ ಹೆಣ್ಣು ಮಗಳು ಕಣಪ್ಪ, ಯಾರೋ ಬೃಂದ ಅಂತ ಕರೆದಂಗಿತ್ತು. ನೋಡಲಿಕ್ಕೆ ಬಡವರ ಮನೆ ಹುಡುಗಿ ಹಂಗೆ ಕಾಣಿಸ್ತು. ಮತ್ತೇನು ತಿಳಿದು ನನಗೆ. ರುಕ್ಮಿಣಿ ಬಾಯಿ ಸರಿಯಾಗಿ ಹತ್ತಿಗೆಯ ಮುಖ ನೋಡಿದರು. ನಿಜವಾಗ್ಲೂ ನೀವು ಆ ಹುಡುಗಿನ ಸೊಸೆಯಾಗಿ ಕರ್ಕೊಂತೀರ ವೈನಿ? ಆ ಸಂಗತಿ ನನಗೇನವ್ವ ಗೊತ್ತು. ಅದಕ್ಕೆ ನಿನ್ನ ಕೇಳಲಿಕ್ಕೆ ಮತ್ತೆ ಇಲ್ಲಿ ತನಕ ಬಂದೀನಿ. ಆ ಮದುವೆ ಮನೆ ಗದ್ದಲದಾಗ ನಿನ್ನ ಏನು ಕೇಳಲಿಕ್ಕೆ ಸಾಧ್ಯ ಇತ್ತವ್ವ? ಅದಕ್ಕೆ ಈಗ ಬಂದೀನಿ. ನಿನಗೆ ಅವರ ಮನೆ ಕುಲ ಗೋತ್ರ ಗೊತ್ತಿದ್ದೀತು, ಅವರ ಸ್ಥಿತಿಗತಿ ಗೊತ್ತಿದ್ದೀತು ಅಂತ. ಅವರ ಸ್ಥಿತಿಗತಿ ಎಲ್ಲ ನನಗೆ ಗೊತ್ತದೆ ವೈನಿ. ಸ್ಥಿತಿಗತಿ ನೋಡಲಿಕ್ಕೆ ಹೋದರೆ ನಿಮಗೂ ಅವರಿಗೂ ಭೂಮಿ ಆಕಾಶದಷ್ಟು ಅಂತರ ಬರ್ತದೆ. ವಸಂತ ಚಲೋ ಇದ್ದಿದ್ದರೆ ನಿಮಗೆ ಎಂಥ ಬೀಗರು ಬರಬೇಕಾಗಿತ್ತು ವೈನಿ, ಎಂಥ ಸೊಸಿ ಬರಬೇಕಾಗಿತ್ತು ನಿಮಗೆ. ರುಕ್ಮಿಣಿ ಬಾಯಿ ಸೆರಗಿನಿಂದ ಕಣ್ಣೊರೆಸಿಕೊಂಡು ಬಿಕ್ಕಿದರು. ಸೀತಾಬಾಯಿಯವರಿಗೂ ದುಃಖ ಬರದಿಂದ ಕಣ್ಣು ತುಂಬಿ ಬಂದರು. ತುಟಿ ಬಿಗಿದು ಸಹಿಸಿಕೊಂಡು ಹೇಳಿದರು, ಇನ್ನು ಆ ಕತಿ ಯಾಕವ್ವ? ನೆನೆಸಿಕೊಂಡರೆ ಒಟ್ಟಿಗೆ ಬೆಂಕಿ ಬಿದ್ದಂಗೆ ಆಗ್ತದೆ. ಕೆಟ್ಟ ಅಡಿಗೆ ಅಟ್ಟಾಕಿ ಜಾಣಿ ಅಂತ ಈಗ ಇದನ್ನು ಸರಿ ಮಾಡೋದು ಹೇಳವ್ವ. ರುಕ್ಮಿಣಿ ಬಾಯಿ ನಿಡಿಯುಸಿರು ಕಡೆದರು. ಬೃಂದ ಅಪರಂಜಿ ಅಂತ ಹೆಣ್ಣು ಮಗಳು ಕಣ ವೈನಿ. ಚಲುವಿನಾಗೂ ಏನೂ ಕಮ್ಮಿ ಇಲ್ಲ. ಒಳ್ಳೆ ಚಲೋ ಮನೆತನದವರು. ಆದರೆ ವೈನಿ, ಅಡಿಗೆ ಸುಬ್ಬಣ್ಣ ಚಾರು ನಿಮ್ಮ ಬೀಗರು ಅಂಬೋಕೆ ಹೆಂಗೋ ಆಗ್ತದೆ ಮನಸ್ಸಿಗೆ. ವಸಂತನ ಮಾವ ಅಡಿಗೆ ಮಾಡ್ಲಿಕ್ಕೆ ಹೋಗ್ತಾರೆ ಅಂದರೆ ಅವನಿಗಾರ ಹೆಂಗನಿಸಿತು ಹೇಳಿ. ಈ ಮಾತು ನನ್ನ ಮನಸ್ಸಿಗೆ ಬರಲೊಲ್ಲದು ವೈನಿ. ಸೀತಾಬಾಯಿಯವರು ಒಂದು ಗಳಿಗೆ ಚಿಂತಿತರಾದರು. ಆದರೆ ಅವರ ಮನಕ್ಕೇನೋ ಒಂದು ಭರವಸೆ ಮೂಡಿ ಬರುತ್ತಿತ್ತು. ಯಾಕೆ ರುಕ್ಮಿಣಿ, ಸಂಪಾದನೆ ಮಾಡೋ ಗಂಡು ಮಕ್ಕಳು ಇಲ್ಲೇನೋ ಆತಂಗೆ? ಎಲ್ಲಿ ಬಂತ್ರಿ, ಇರೋದು ಒಂದೇ ಗಂಡು, ಅದು ಒಂದು ಚೋಟುದ್ದ ಅದೇ. ಬರೇ ಹೆಣ್ಣು ಮಕ್ಕಳವೇ ಮನೆ ತುಂಬ. ದುರ್ಭಿಕ್ಷದಾಗೆ ಅಧಿಕ ಮಾಸ ಅನ್ನೋ ಹಂಗೆ ಪಾಪ ಕೈಲಾಗದ ತಂದಿ ಒದ್ದಾಟ ನೋಡಲಾರದೆ ಆ ಹುಡುಗಿ ಇಲ್ಲೇ ಒಂದು ನರ್ಸರಿ ಸ್ಕೂಲಿನಾಗೆ ಕೆಲಸಕ್ಕೆ ಸೇರಿಯಾಳೆ. ಒಂದು 30-40 ಕೊಡ್ತಾರೆ. ಅದು ಯಾವ ಮೂಲಿಗಾತು ಪಾಪ. ತಾಯಿನೂ ಕೂಲಿ ನಾಲಿ ಮಾಡ್ತಾಳೆ. ತಡಿಬಲ್ಲದೆ ಬಡತನನ. 3 ಮಂದಿ ಸಂಪಾದಿಸಿದರೂ ಸಾಲದು ಹೊಟ್ಟಿ ಬಟ್ಟಿಗೆ. ಮುಂದುವರಿಯುವುದು.